ಹಾಯ್ ನಮಸ್ತೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಭಯಾನಕ ಕನಸುಗಳು ಬಿದ್ದರೆ ಅದನ್ನ ಶುಭದ ಸಂಕೇತ ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಬನ್ನಿ, ಯಾವೆಲ್ಲ ಭಯಾನಕ ಕನಸುಗಳು ನಮ್ಗೆ ಶುಭ ಸುದ್ದಿಯನ್ನು ನೀಡುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ. ಮೊದಲನೆಯದಾಗಿ ಮೃತದೇಹವನ್ನ ಕನಸಲ್ಲಿ ಕಾಣುವುದು ಅಂದ್ರೆ ನಮ್ಗೆ ಭಯ ಆಗೋದಂತೂ ಖಂಡಿತ. ಆದ್ರೆ ಮೃತದೇಹವು ನಿಮ್ಮ ಈಗಿರುವ ಮಾನಸಿಕ ಸ್ಥಿತಿಯನ್ನ ಹೇಳಲು ಪ್ರಯತ್ನಿಸುತ್ತೆ. ಕನಸಲ್ಲಿ ಮೃತದೇಹವನ್ನ ನೋಡುವುದು ಅಂದ್ರೆ ಒಂದು ರೀತಿಯಲ್ಲಿ ನಿಮ್ಮ ಮಾನಸಿಕ ಸ್ಥಿತಿಯನ್ನ ಪ್ರತಿಬಿಂಬಿಸುತ್ತೆ ಅಂತಾನೆ ಹೇಳ್ಬೋದು. ನೀವು ಯಾವುದೇ ವಿಷಯದ ಬಗ್ಗೆ ಗೊಂದಲಕ್ಕೆ ಒಳಗಾಗಿದ್ರೆ ಇಂತಹ ಕನಸುಗಳು ಬೀಳುತ್ತೆ. ಹಾಗಾಗಿ ಆ ಗೊಂದಲವನ್ನ ಬಿಟ್ಟು ನೀವು ಸರಿಯಾದ ನಿರ್ಧಾರವನ್ನ ಆದಷ್ಟು ಬೇಗ ತೆಗೆದುಕೊಳ್ಳಿ ಅಂತ ಹೇಳ್ಬಹುದು. ಎರಡನೆಯದಾಗಿ, ಕನಸಲ್ಲಿ ಶವದ ಮೆರವಣಿಗೆ. ನೀವು ನಿಮ್ಮ ಕನಸಲ್ಲಿ ನಿಮ್ಗೆ ಹತ್ತಿರವಾದ ಯಾರಾದ್ರೂ ವ್ಯಕ್ತಿ ಅಥವಾ ನಿಮ್ಗೆ ಇಷ್ಟವಾದ ಯಾವುದೇ ವ್ಯಕ್ತಿಯ ಶವದ ಮೆರವಣಿಗೆಯನ್ನು ನೋಡುವುದು ಅಂದ್ರೆ ನಿಮ್ಮಲ್ಲಿ ಈ ಕನಸು ತುಂಬಾನೇ ಗೊಂದಲವನ್ನ ಸೃಷ್ಟಿಸುತ್ತೆ. ಇಂತಹ ಕನಸುಗಳು ಬಿದ್ದಾಗ ನೀವು ಅದ್ರ ಬಗ್ಗೆ ತುಂಬಾನೇ ಯೋಚಿಸ್ತಾ ಭಯದಿಂದ ಅದನ್ನ ಏನಾಗಿರ್ಬೋದು, ಏನಾಗುತ್ತೋ ಏನೋ ಅಂತ ನಿಮ್ಗೆ ಭಯವಾಗುತ್ತೆ. ಆದ್ರೆ ಅದರ ಬಗ್ಗೆ ಭಯ ಪಡುವಂತಹ ಅಗತ್ಯವಿಲ್ಲ. ಸ್ವಪ್ನ ಶಾಸ್ತ್ರದ ಪ್ರಕಾರ ನೀವು ಈ ರೀತಿಯಾದ ಕನಸನ್ನ ನೋಡಿದ್ರೆ ಅದನ್ನ ಅತ್ಯಂತ ಶುಭದ ಸೂಚನೆ ಅಂತ ಪರಿಗಣಿಸಲಾಗುತ್ತೆ. ಯಾವ ವ್ಯಕ್ತಿಯ ಬಗ್ಗೆ ನೀವು ಈ ರೀತಿಯಾಗಿ ಕನಸು ಕಾಣುತ್ತೀರೋ ಆ ವ್ಯಕ್ತಿಯ ಆಯಸ್ಸು ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಒಳ್ಳೆಯ ಸುದ್ದಿ ಅಥವಾ ಲಾಭ ಪಡೆಯುವ ಸೂಚನೆ ಇದಾಗಿರುತ್ತೆ. ಮೂರನೆಯದಾಗಿ, ಸ್ವತಃ ನೀವೇ ಮರಣ ಹೊಂದಿದಂತೆ ಕನಸು ಕಾಣುವುದು. ಇನ್ನು ನೀವು ನಿಮ್ಮ ಕನಸಲ್ಲಿ ಸ್ವತಃ ನೀವೇ ಮರಣ ಹೊಂದಿರುವುದನ್ನು ನೋಡಿದರೆ ಅದನ್ನ ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತೆ. ಇದರರ್ಥ ನಿಮ್ಮೆಲ್ಲ ಸಮಸ್ಯೆಗಳು, ತೊಂದರೆಗಳು ಅಥವಾ ದುಃಖಗಳು ಶೀಘ್ರದಲ್ಲೇ ಕೊನೆಗೊಳ್ಳುತ್ತೆ ಎಂಬುದಾಗಿದೆ. ಇಂತಹ ಕನಸುಗಳು ನಿಮ್ಮ ಒಳ್ಳೆಯ ದಿನಗಳ ಆರಂಭದ ಸೂಚನೆ ಅಂತ ಕೂಡ ಹೇಳ್ಬಹುದು. ನಿಮ್ಮ ಶುಭ ದಿನಗಳ ಆರಂಭದ ಬಗ್ಗೆ ಇಂತಹ ಕನಸುಗಳು ಹೇಳುತ್ತೆ. ನಾಲ್ಕನೆಯದಾಗಿ, ಪಿತೃಗಳ ಕನಸು. ಅಂದ್ರೆ ನಿಮ್ಮ ಮೃತ ಸಂಬಂಧಿಕರು ಅಥವಾ ಪಿತೃಗಳು ಕನಸಲ್ಲಿ ಬರುವುದು ಅಂದ್ರೆ ಅದನ್ನ ಕೂಡ ಒಳ್ಳೆಯದು ಅಂತ ಹೇಳ್ಬೋದು. ಇದನ್ನ ನೀವು ಶುಭ ಕನಸುಗಳ ಸಾಲಿನಲ್ಲಿ ಸೇರಿಸಿಕೊಳ್ಬಹುದು. ಅವರು ನಿಮ್ಮನ್ನ ಆಶೀರ್ವದಿಸಿದಂತೆ ಅಥವಾ ಅವರು ಸಂತೋಷವಾಗಿದ್ದಾರೆ ಅಂತ ಕನಸು ಬಿದ್ರೆ ಅಂತಹ ಕನಸುಗಳು ಅಂದ್ರೆ ನಿಮ್ಗೆ ದೊಡ್ಡ ಲಾಭ ಸಿಗುತ್ತೆ ಅಂತ ಹೇಳ್ಬಹುದು. ನೀವು ಉತ್ತಮ ಪ್ರಗತಿಯನ್ನ ಪಡೆಯುತ್ತೀರಾ ಅಂತ ಕೂಡ ಹೇಳ್ಬಹುದು. ಐದನೆಯದಾಗಿ, ಉರಿಯುತ್ತಿರುವ ಚಿತೆ. ಕನಸಲ್ಲಿ ಉರಿಯುತ್ತಿರುವ ಚಿತೆಯನ್ನು ನೋಡುವುದು ಅಶುಭದ ಸಂಕೇತ ಅಂತ ಹೇಳ್ಬೋದು. ಇದು ಮುಂದಿನ ದಿನಗಳಲ್ಲಿ ನೀವು ವಾದ ವಿವಾದಗಳೊಂದಿಗೆ ಜಗಳದಲ್ಲಿ ಸಿಲುಕಿ ಹಾಕಿಕೊಳ್ಳುತ್ತೀರಾ ಅಥವಾ ನಿಮ್ಮ ಬಿಸ್ನೆಸ್ ಅಲ್ಲಿ ನಷ್ಟ ಆಗ್ಬೋದು ಅಂತ ಹೇಳ್ತಾ ಇರ್ಬೋದು. ಇನ್ನು ನೀವು ಅಂತಹ ಕನಸನ್ನು ಹೊಂದಿದ್ರೆ ಎಚ್ಚರಿಕೆಯಿಂದ ವರ್ತಿಸಬೇಕು. ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ 100 ಸಲ ಆಲೋಚನೆ ಮಾಡಿ ಆಮೇಲೆ ನಿರ್ಧಾರವನ್ನ ತೆಗೆದುಕೊಳ್ಳಿ.